ತಿಂಡಿ. ಇನ್ನು ಮುಂದೆ 2 ವರ್ಷದ ಮಟನು ಈ ಕಡೆ ಬರೋಂಗಿಲ್ಲ. ನಿಮ್ಗೇನಾರು ಅಷ್ಟಿತ್ತು ಅಂತಂದ್ರೆ ಬರ್ರಿ. ಖಾಲಿ ಎನರ್ಜಿ ನೋಡ್ರಿಲ್ಲ. ನೋಡ್ರಲ್ಲೇ ಡ್ಯಾನ್ಸ್ ಮಾಡಕಂತಾರ. ಇವಾಗ ನಿಮ್ಗೇನಾರು ನನ್ನ ಬ್ಲಾಗ್ಸ್ ಇಂಟ್ರೆಸ್ಟ್ ಆಗಿದ್ವು ಅಂತಂದ್ರೆ ಮುಂದೆ ಎಲ್ಲಿ ಹೋಗ್ಬೇಕು, ಯಾವ ಊರಿಗೆ ಹೋಗ್ಬೇಕು ಅನ್ನೋದು ಹೇಳ್ರಿ, ಅಲ್ಲಿಗೆ ಹೋಗ್ತಾನೆ. ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ನ್ಯೂ ಬ್ಲಾಗ್. ನೋಡ್ರಿ, ಈಗ ಟೈಮ್ ಆಗೈತಿ 5 ಗಂಟೆ. ನಾವು 3 ಗಂಟೆ ಕಪ್ಪದ ಗುಡ್ಡಕ್ಕೆ ಹೋಗ್ಬೇಕಂತ ಅಂದು ಇವತ್ತು ರೆಡಿ ಆಯ್ತು. ಬರ್ರಿ, ಇಲ್ಲಿ ನೋಡ್ರಿ, ನಮ್ಮ ಮನ್ಯಾಗ ಒಬ್ರ ಈಗ ರಾಮಾಯಣದೊಳಗ ಒಬ್ಬ ಶ್ರೀಗಂಧದ ಮರ ನೀ ಕುಡಿಯುವ ಸಂಡೇ ಬರಬಾರ್ರಿ, ಸಂಡೇ ಬರಬಾರ್ರಿ. ಸಂಡೇ ಬರಬಾರ್ರಿ, ಸಂಡೇ ಫುಲ್ ರಶ್ ಇರ್ತೈತಿ. ಹಂಗಾಗಿ ಸಂಡೇ ಬೇಡ, ಅವಾಯ್ಡ್ ಮಾಡ್ರಿ. ಸಂಡೇ ಬಿಟ್ಟು ಉಳ್ಕಿದ ದಿವ್ಸ ಬೇಕಾದ ಬರ್ರಿ. ಬಂದ್ರೆ ಇಬ್ಬರು ಬರ್ರಿ, ಒಂದು ಬೈಕ್ದಾಗ ಬೆಸ್ಟ್ ಆಪ್ಷನ್ ಇರ್ತೈತಿ. ಮತ್ತು ವಾಪಸ್ ನಿಮ್ಗೆ ಅಡ್ಡಾಡಕ್ಕೆ, ಗಾಡಿ ಹೊಡ್ಯಕ್ಕೆ ಮಸ್ತ್ ಮಜಾ ಬರ್ತೈತಿ. ಒಂಥರ ಘಾಟ್ನಾಗ ಹೋದಂಗೆ. ನೋಡ್ಬೋದು ನೀವು ಹಿಂದಲ್ಲೇ ನೇಚರ್ ಯಾವ ರೀತಿ ಐತೆ ಅಂತಂದ. ಲೇಟಾಗಿ ಬರಬೇಡ್ರಿ ಅಷ್ಟೇ. ಈ ಕಡೆ ಬಂದ್ರಿ ಅಂತಂದ್ರೆ ಸ್ವಲ್ಪ ಜಲ್ದಿ ಬರ್ರಿ. ಸ್ವಲ್ಪ ಜಲ್ದಿ ಬಂದ್ರಿ ಅಂತಂದ್ರೆ ನಿಮ್ಗೆ ನೇಚರ್ ನೋಡೋಕೆ ಸಿಗ್ತೈತೆ. ನೋಡ್ರಿಲ್ಲ, ನೋಡಿದಿರ್ಬೋದು ನೀವು ಹೆಂಗೈತೆ ನೇಚರ್ ಎಲ್ಲ. ಒನ್ ಆಫ್ ದಿ ಬೆಸ್ಟ್. ಫೋನ್ ಹಚ್ಚ.
ಈ ಕಡೆ ಎಲ್ಲ ಬಿಸಿಲೈತಿ, ಆ ಕಡೆ ಪೂರ ನೆಳ ಐತಿ. ಇಲ್ಲಿ ಬಂತ, ಆ ಕಡೆ ನೋಡ್ರಿ ಇನ್ನು ನೆಳ ಕಾಣ್ತೈತಿ ನಿಮ್ಗ. ಎಲ್ಲ ಸೀನ್ ಎಲ್ಲ ನೋಡ್ಕೊಂಡು ನಾಷ್ಟ ಮುಗೀತು ನೋಡ್ರಿ. ಇಲ್ಲೇ ನಾಷ್ಟ ಕುಂತಿದ್ದೆ, ನಾಷ್ಟ ಮುಗಿಸಿ ಈಗ ಕೆಳಗಡೆ ಗುಡಿ ನೋಡಕ್ಕೆ ಹೋಗೋಣ. ತೋರಿಸ್ತೇನೆ ನಿಮ್ಗೆ ಹೆಂಗೆ ಐತಿ ಗುಡಿ ಅಂತಂದ. ಇಲ್ಲಿ ಬಂದ್ರಿ ಅಂತಂದ್ರೆ ಸ್ವಲ್ಪ ಟೈಮ್ ಇಟ್ಕೊಂಡು ಮನೆಯಲ್ಲಿದ್ದ ಮಾಡಿದ್ದ ತಿನ್ಲಾಕ ತೊಗೊಂಬರ್ರಿ, ಹೊರಗಡೆ ಏನೂ ತರಕ್ಕೆ ಹೋಗ್ಬೇಡ್ರಿ. ಮಸ್ತ್ ತಿನ್ನಕ್ಕೂ ಹೊಟ್ಟೆನೂ ತುಂಬ್ತಿರ್ತೈತಿ. ಈಗ ಹೊರಗೆ ತೊಗೊಂಬಂದ್ರಿ ಅಂತಂದ್ರೆ ಸುಮ್ಮನೆ ಸರಿಯಾಗಿರಲ್ಲ. ಆದ್ರೆ ತಂದು ತಿನ್ನಾಕತ್ರಿ ಅಂತಂದ್ರೆ ಅಲ್ಲಿ ಇಲ್ಲೇ ಚೆಲ್ಲಕ್ಕೆ ಹೋಗ್ಬೇಡ್ರಿ, ಒಂದು ಕಡೆ ತೊಗೊಂಬಂದು ಚಲ್ರಿ. ಬರ್ರಿ ಟ್ರ್ಯಾಕಿಂಗ್ ಸ್ಟಾರ್ಟ್ ಮಾಡೋಣ. ಈಗ ಟ್ರ್ಯಾಕಿಂಗ್ ಸ್ಟಾರ್ಟ್ ಮಾಡ್ತೇವೆ. ಇಲ್ಲಿ ರೋಡ್ ಕಾಣ್ತೈತಲ್ಲ, ಅಲ್ಲಿಗೆ ಹೋಗ್ಬೇಕಾ. ಅಲ್ಲಿ ಐತಿ ಗುಡಿ, ಪ್ಲಸ್ ನಿಮ್ಗೆ ಇಲ್ಲಿ ಕಾಣ್ತೈತೆ ನೋಡು ಮೇನ್ ಗುಡಿ ಇರೋದು ಇಲ್ಲೇ. ಇದನ್ನು ದಾಟಿ ಆ ಗುಡ್ಡ ದಾಟಿ ಆ ಸೈಡ್ ಹೋಗ್ಬೇಕಾ, ಅಲ್ಲೈತಿ. ಇಳಿ ಮುಂದೆ ಹೆಂಗಾದ್ರೂ ಇಳಿಬೋದು, ಬಟ್ ಹತ್ತಾಕ ಪ್ರಾಬ್ಲಮ್ ಆಗತ್ತೆ. ಯಾಕಂತಂದ್ರೆ ಭಾಳ ಟೌನಿಗೆ ಐತಿ. ಕಪ್ಪದೊಡ್ಡಕ್ಕೆ ಬಂದ್ರೆ ಬರೋದಿತ್ತು ಅಂತಂದ್ರೆ ಬೆಳಗ್ಗೆ 6 ಗಂಟೆನೊಳಗೆ ಇಲ್ಲಿರ್ಬೇಕು. ಇದ್ರಪ್ಪ ಅಂತಂದ್ರೆ ನಿಮಗೆ ನೀವು ಪೂರ ಕರೆಕ್ಟಾಗಿ ವ್ಯೂ ಕಾಣ್ಬೇಕಂತಂದ್ರೆ ಬೆಳಗ್ಗೆ 6 ಗಂಟೆನೊಳಗೆ ಇಲ್ಲಿರ್ಬೇಕು. ಇದ್ರಿ ಅಂತಂದ್ರೆ ನಿಮಗೆಲ್ಲ ಪೂರ್ತಿ ವ್ಯೂ ಕಾಣ್ತೈತಿ. ಅದಕ್ಕಿಂತ ಜಲ್ದಿ ಬಂದರೂ ಕೂಡ ಅಡ್ಡಿ ಇಲ್ಲ. ಅವಾಗ ಕೂಡ ನಿಮ್ಗೆ ಇದು ಜಾಸ್ತಿ ರಶ್ ಇರಲ್ಲ. ನೀವು 5 ಗಂಟೆ ಮೇಲ್ಗಡೆ ಇಲ್ಲ 6 ಗಂಟೆ ಮೇಲ್ಗಡೆ ಬಂದ್ರಪ್ಪ ಅಂತಂದ್ರೆ ಪೂರ್ತಿ ರಶ್ ಇರ್ತೈತಿ. ಹಾಗಾಗಿ ನೀವು ಕರೆಕ್ಟ್ ಫೋಟೋನು ತೊಗೊಳಕ್ಕಾಗಲ್ಲ, ಎಲ್ಲ ಪೂರ್ತಿ ವ್ಯೂನು ನೋಡೋಕ್ಕಾಗಲ್ಲ ನಿಮ್ಗೆ. ನೀವು ಬರೋದಿತ್ತಪ್ಪ ಅಂತಂದ್ರೆ 5:30 6 ಗಂಟೆ ಹಿಂಗೆ ಬರ್ರಿ. ನೋಡ್ಬೋದು ನೀವು ಎಷ್ಟು ಜನ ಟ್ರ್ಯಾಕಿಂಗ್ ಮಾಡತ್ತಾರ ಅಂತಂದು. ಅಲ್ಲಿಗೆ ಹೋಗ್ಬೇಕೀಗ. ಎಷ್ಟು ಬಂದೇವೆ, ಭಾಳ ಹೈಟ್ ಬಂದೇವೆ. ಈಗ ಮತ್ತೆ ಬಸ್ ಅಲ್ಲಿ ತಳಗೆ ಇಳಿಬೇಕು, ನಿದ್ದಾಗ ಮ್ಯಾಗ ಬರ್ಬೇಕು. ಮತ್ತೆ ಬಸ್ ಬೈಕಲ್ಲಿ ಮೇಲ್ಗಡೆ ಇಟ್ಟಿದ್ದೈತಿ, ಬೈಕಿನ ಸಂಬಂಧ ಅಲ್ಲಿಗೆ ಬರ್ಬೇಕು. ದುಡ್ಡಕ್ಕೆ ಇನ್ನೊಂದು ಸಂಜೀವಿನಿ ಬೋಟ ಸಿಗುತ್ತೆ ಅಂತಾರೆ. ಅಂದರೆ ಇದು ಔಷಧಿ ಹಾಗೂ ಆಯುರ್ವೇದಿಕ್ ಏನಂತಿರ್ತಲ್ಲ, ಅದ್ರ ಗಿಡಗಳು ಎಲ್ಲ ಗಿಡಮೂಲಿಕೆಗಳು ಎಲ್ಲ ಇಲ್ಲೇ ಸಿಗುತ್ತೆ ಅಂತಾರೆ. ಬಟ್ ಅದು ಹಳಿ ಟೈಮ್ದಾಗಿತ್ತು, ಎಲ್ಲರಿಗೂ ಗೊತ್ತಾಗ್ತಿತ್ತು ಇದು ಅಂತೇಳಿ. ಆದರೆ ಈಗ ಗೊತ್ತಾಗಿಲ್ಲ. ಗೊತ್ತಾದ್ರೆ ಅದರೆಲ್ಲ ತೊಗೊಂಡು ಹೋಗ್ತಾರೆ. ಕಪ್ಪದ ಗುಡ್ಡದ ಹಿಂದೆ ಏನೈತಲ್ಲ, ಭಾಳ ಹಳೆ ಕಾಲದ ಕುಡಿದಂಥ ಕಥೆಗಳದಾವು. ಬಟ್ ಈಗಿನ ಟೈಮಿಗೆ ಗೊತ್ತಿರೋರು ಬಂದು ನೋಡ್ಕೊಂಡು ಹೋಗ್ತಾರೆ. ಬಟ್ ಈಗ ಗೊತ್ತಿರ್ಲಾರ್ದಾರ ಅಂದ್ರೆ ಅದ್ರ ಬಗ್ಗೆ ಜಾಸ್ತಿ ತಿಳುವಳಿಕೆ ಇದ್ದಾರಷ್ಟೇ ಬರ್ತಾರೆ ಈ ಸೈಡ್. ಎನರ್ಜಿ ಫುಲ್ ಖಾಲಿ, ಹತ್ತಕ್ಕಾಗೋಲ್ದ. ಆದರೂ ಸೊಗಸ ಒಂದೊಂದು ಜೀವನದಿಂದ ಜಾಸ್ತಿ ಹಿಂದೆ ನೇಚರ್ ನೋಡ್ರಿ ಹೆಂಗಂದೈತಿ, ಫುಲ್ ಗಿಚ್ಚಿಗಿಲಿಗಿಲ್ಲಿ.
ಅಂತೂ ಇಂತೂ ಹರದ 12 ಆದ್ರೂ ಮ್ಯಾಲೆ ಬಂದು ಹತ್ತಿದ್ವಿ. ಇವತ್ತಿಗೆ ಮುಗೀತು ನಮ್ಮ ಬಂದು ಹತ್ತಿ ಇಳಿದು ಆರಾಮ್ ಮಸ್ತ್ ಎಂಜಾಯ್ ಮಾಡಿರಿ ಲೈಫನ್ನು. ಒಂದ್ಸಲ ಹತ್ತಿ ಇಳಿರಿ, ಪವರ್ ಇತ್ತಂತಂದ್ರೆ ಮತ್ತೊಂದು ಸಲ ಹತ್ತಿ ಇಳಿರಿ. ನಾವು 2 ಸಲ ಹತ್ತಿ ಇಳಿದೇವಿ, ನೀವು ನೋಡೋಣ ನೀವು 2 ಸಲ ಹತ್ತಿ ಇಳಿತೀರಿ ಅಂತಂದು ಬಂದು ಹತ್ತಿ ಇಳಿದ್ರೆ ನಂಗೆ ಟ್ಯಾಗ್ ಮಾಡಿರಿ. ಬಾಯ್, ಮತ್ತೆ ಸಿಗೋಣ ಮುಂದಿನ ಬ್ಲಾಗ್ದಾಗ. ಮುಂದಿನ ಬ್ಲಾಗ್ 6 ಗಂಟೆಗೆ ಬಂದಾಗ ವ್ಯೂ ಹೆಂಗಿತ್ತು, ಮತ್ತೀಗ 1 ಗಂಟೆ ಆಗೈತಿ, 2:15 ಆಗೈತಿ. ಈಗ ನೋಡ್ರಿ ಹೆಂಗೈತಿ.